Hi all, hi everybody, hi all the viewers. Welcome to Teacher on Palm YouTube channel. In this part of the video, we are going to discuss about the last, that is fourth part of the lesson, the Emperor's New Cloth. As it is already told that part first, second, third and fourth contain the discussion, analysis, explanation and examples. Part 4 for question and answers of the lesson, the Emperor's New Clothes. Now this is part 4. Let us move on to the part 4 to know more about the lesson. Scene 4, the Palace Hall. This scene 4 illagutte. Scene second and third held in the room alla. Iga scene 4 enide Palace Hall allide. The Emperor enters the hall followed by the chief advisor, the special assistant and other courtiers. The two weavers come in bowing to the emperor. ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲಿ. This is the scene. This is the fourth scene of the drama. Fourth scene and the final scene of the drama. ಒಂದು ಕನ್ಕ್ಲೂಷನ್ ಬರಬೇಕಲ್ಲ in this scene ಅಲ್ಲಿ. That is the place. That is the place held is Palace Hall. Palace Hall ಅಲ್ಲಿ entire drama is going on. Entire means scene 4 is going on. ಏನಿದೆ ಇಲ್ಲಿ? What is there? It is there in the brackets. The emperor enters the hall followed by the chief advisor, the special assistant, the other courtiers. ಅವನೇನ್ ಮಾಡ್ತಾನೆ ಈಗ? ಚೀಫ್ ಅಡ್ವೈಸರ್ ಇವ್ರು ಬರ್ತದಾರೆ, ಎಂಪರರ್ ಹಾಲಿಗೆ ಬರ್ತದಾರೆ, ಕೋರ್ಟ್ ಹಾಲಿಗೆ ಬರ್ತದಾರೆ. ಈಗ ಎಂಪರರ್ ಬರ್ತದಾರೆ ಅಂದ್ರೆ ಚೀಫ್ ಅಡ್ವೈಸರ್ ಫಾಲೋಸ್ ಹಿಮ್. ಚೀಫ್ ಅಡ್ವೈಸರ್ ಬರ್ತದಾರೆ ಅಂದ್ರೆ ಸ್ಪೆಷಲ್ ಅಸಿಸ್ಟೆಂಟ್ ಫಾಲೋಸ್ ಹಿಮ್. ಅಂಡ್ ಇವರೆಲ್ಲರೂ ಬರ್ತದಾರೆ ಅಂದ್ರೆ ಕೋರ್ಟಿಯರ್ ವಿಲ್ ಆಲ್ಸೋ come along with these emperor and the chief advisor and the special assistant. ಇವ್ರ ಜೊತೆಗೆ ಅವ್ರು ಮೂರು ಎಲ್ಲರೂ ಬಂದ್ಬಿಡ್ತಾರೆ. ಎಂಪರರ್ ಬಂದಿದ್ದಾನೆ ಅಂದ್ರೆ ಎಂಪರರ್ ಒಬ್ಬರೇ ಬರಲ್ಲಲ್ವಾ. ಅಲಾಂಗ್ ವಿತ್ ದಟ್ ಎಂಪರರ್, ಚೀಫ್ ಅಡ್ವೈಸರ್ ಇಸ್ ದೇರ್, ಸ್ಪೆಷಲ್ ಅಸಿಸ್ಟೆಂಟ್ ಇಸ್ ದೇರ್ ಅಂಡ್ ಇಂಪಾರ್ಟೆಂಟ್ ಕೋರ್ಟಿಯರ್ಸ್ ಆಲ್ಸೋ ದೇರ್. ಅವರೆಲ್ಲರನ್ನ ಸೇರ್ಕೊಂಡು ರಾಜ ಬರ್ತಾನೆ ಅಲಾಂಗ್ ವಿತ್ ಟೂ ವೀವರ್ಸ್. ಇವರೆಲ್ಲ ಸ್ಪೆಷಲ್ ವೀವರ್ಸ್. ದೇ ಆರ್ ದ ಸೆಂಟರ್ ಆಫ್ ದ ಡ್ರಾಮಾ. ಸೆಂಟರ್ ಆಫ್ ದ ಡ್ರಾಮಾ ನಮ್ಗೆ ಇವ್ರು ಮೂವರೇ, ಎಂಪರರ್ ಅಂಡ್ ದ ಟೂ ವೀವರ್ಸ್. ಅಲ್ಲಿ ಥೀಮ್ ಏನು, ಕಾನ್ಸೆಪ್ಟ್ ಯಾವ್ದ್ರ ಬಗ್ಗೆ ನಡೀತಾ ಇದೆ? ನ್ಯೂ ಕ್ಲೋತ್ಸ್ ಬಗ್ಗೆ ನಡೀತಾ ಇದೆ ಅಲ್ವಾ. ನ್ಯೂ ಕ್ಲೋತ್ಸ್ ಬಗ್ಗೆ ನಡೀತಾ ಇರೋದೇ ಡ್ರಾಮಾ. ಇಲ್ಲಿ ವೀವರ್ಸ್ ಬರ್ತಾರೆ ಬೋರ್ಡ್ ಟು ದ ಎಂಪರರ್. ಎಂಪರರಿಗೆ ಮತ್ತೆ ಬಾಗಿ ನಮಸ್ಕಾರ ಮಾಡಿ ಮುಂದಕ್ಕೆ ನೋಡ್ತಾರೆ ಏನಾಗುತ್ತೆ ಅಂತ ನೋಡೋಣ. ಫಸ್ಟ್ ವೀವರ್ ಕಮಿಂಗ್ ಫಾರ್ವರ್ಡ್ ಟು ದ ಎಂಪರರ್ pretending to hold the invisible clothes in his hands and bowing to him. Here, your majesty, are the coat and trousers which you will wear in the procession. ಹೇಳ್ತಾನೆ. ಫಸ್ಟ್ ವೀವರ್ ಬಂದ್ಬಿಟ್ಟು ಕಮಿಂಗ್ ಫಾರ್ವರ್ಡ್ ಟು ದ ಎಂಪರರ್ ಮುಂದಕ್ಕೆ ಬಂದ್ಬಿಟ್ಟು he had a cloth. There is no cloth or cloth at all, but he is pretending. So in ಕೈಯಾಗ ಹಿಡ್ಕೊಂಡಿದ್ದಾನೆ, ನಂಗೆ ಹಿಡ್ಕೊಂಡ್ಬಿಟ್ಟು ಹೇಳ್ತಾನೆ, ಸರ್, ಹಿಯರ್ ಯುವರ್ ಮ್ಯಾಜೆಸ್ಟಿ, ಮಹಾಪ್ರಭುಗಳೇ, ಇಲ್ಲಿ ನೋಡಿ, ಹಿಯರ್ ಆರ್ ಯುವರ್ ಕೋಟ್ ಅಂಡ್ ಟ್ರೌಸರ್ಸ್. ದೇ ಆರ್ ಆಲ್ಸೋ ಇನ್ವಿಸಿಬಲ್ ಅಲ್ಲ, ಬಿಕಾಸ್ ದೇ ಆರ್ ನಾಟ್ ಇನ್ವಿಸಿಬಲ್. ಫಸ್ಟ್ ಆಫ್ ಆಲ್, ದೇರ್ ಇಸ್ ನೋ ಎನಿ ಕ್ಲಾತ್ ಆರ್ ಎನಿ ಕ್ಲೋತ್ಸ್ ಅಟ್ ಆಲ್. ಏನು ಇಲ್ಲ, ಆದ್ರೆ ಅದನ್ನ ಏನು ಇಲ್ಲ ಅನ್ನೋದನ್ನ ತೋರಿಸ್ಕೊಳ್ದಂಗೆ ಕೈಗೆ ಹಿಡ್ಕೊಂಡು ತೋರಿಸ್ತದೆ ಇಲ್ಲಿದಾವೆ ಅಂತ. ಯುವರ್ ಮ್ಯಾಜೆಸ್ಟಿ, ಯುವರ್ ಕೋಟ್ ಅಂಡ್ ಟ್ರೌಸರ್ಸ್ ಆರ್ ಹಿಯರ್. ಏನಕ್ಕದು? ಟು ವೇರ್ ಇನ್ ದ ಪ್ರೊಸಿಷನ್. ನಿಮ್ ಪ್ರೊಸಿಷನ್ ನೀವು ವೇರ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ದಟ್ ಈಸ್ ವೈ ದಿಸ್ ಈಸ್ ಮೇಡ್ ರೆಡಿ. ಕೋಟ್ ಈಸ್ ಮೇಡ್ ರೆಡಿ ಅಂಡ್ ಟ್ರೌಸರ್ಸ್ ಆರ್ ಮೇಡ್ ರೆಡಿ. ದೇ ಆರ್ ವೆರಿ ಬ್ಯೂಟಿಫುಲ್. ದಿಸ್ ಈಸ್ ಫಾರ್ ಯು ಫಾರ್ ದ ಪ್ರೊಸಿಷನ್, ಟು ವೇರ್ ಇನ್ ದ ಪ್ರೊಸಿಷನ್. ಪ್ರೊಸಿಷನ್ ಅಲ್ಲಿ ನೀವು ಧಾರಾಳವಾಗಿ ಯೂಸ್ ಮಾಡ್ಕೋಬಹುದು ಈಗ ಅಂತ. ದ ಎಂಪರರ್ ನಾಡ್ಸ್ ಹಿಸ್ ಹೆಡ್ ಅಂಡ್ ದ ಫಸ್ಟ್ ವೀವರ್ ಗೋಸ್ ಬ್ಯಾಕ್ ಟು ಹಿಸ್ ಪ್ಲೇಸ್. ಎಂಪರರ್ ಏನ್ ಮಾಡ್ತಾನೆ? ಹಿ ಈಸ್ ಆಲ್ಸೋ ಅನೇಬಲ್ ಟು ಸಿ ಅಲ್ಲ, ನಥಿಂಗ್ ಈಸ್ ದೇರ್. ನೋಡೋದೇನ್ ಬಂತು? ಅಲ್ಲಿದ್ರಲ್ವ ಕಾಣೋದು. ಅದಕ್ಕೆ ಇವ್ರಿಗೂ ಕಾಣ್ಲಿಲ್ಲ. ಜಸ್ಟ್ ನಾಡ್ಸ್ ಹಿಸ್ ಹೆಡ್. ಎಂಪರರ್ ಆಯ್ತು ಬಿಡು, ಚೆನ್ನಾಗಿದಾವೆ ಅಂತ ಮನಸ್ಸಿನಾಗ ಅಂದ್ಕೊಂಡ್ಬಿಟ್ಟು ಏನು ಹೇಳ್ದಂಗೆ ಸುಮ್ನೆ ಆಗ್ತಾನೆ. ಅಂಡ್ ಈಗ ಏನ್ ಮಾಡ್ತಾನೆ? ಫಸ್ಟ್ ವೀವರ್ ಗೋಸ್ ಬ್ಯಾಕ್ ಟು ಹಿಸ್ ಪ್ಲೇಸ್. ಫಸ್ಟ್ ವೀವರ್ ಇಷ್ಟು ಹೇಳ್ಬಿಟ್ಟು ಹಿಯರ್ ಆರ್ ದ ಟ್ರೌಸರ್ಸ್, ಹಿಯರ್ ಇಸ್ ದ ಕೋಟ್ ಅಂತ ಹೇಳಿ ತನ್ನ ಪ್ಲೇಸ್ ವಾಪಸ್ ಹೋಗ್ತಾನೆ. ವಾಪಸ್ ಹೋದ್ಮೇಲೆ ಏನಾಗ್ತದೆ? ಸೆಕೆಂಡ್ ವೀವರ್ ಹೇಳ್ತಾನೆ, ದಿಸ್ ಇಸ್ ದಿ ಟೈಮ್ ಫಾರ್ ಸೆಕೆಂಡ್ ವೀವರ್ ಅಲ್ಲ. ಅವನು ಹೇಳಿದ್ಮೇಲೆ ಇವನು ಕಂಟಿನ್ಯೂ ಮಾಡ್ಬೇಕಲ್ಲ. ಕಮ್ಸ್ ಫಾರ್ವರ್ಡ್ ಟು ದ ಎಂಪರರ್ ಪ್ರಿಟೆಂಡಿಂಗ್ ಟು ಹೋಲ್ಡ್ ದ ಕೋಟ್ ಇನ್ ಹಿಸ್ ಹ್ಯಾಂಡ್. ಇವನು ಒಂದು ಕೋಟ್ ಅನ್ನ
ತನ್ನ ಹ್ಯಾಂಡ್ ಅಲ್ಲಿ ಹೋಲ್ಡ್ ಮಾಡ್ಕೊಂಡಿದ್ದಾನೆ, ಒಂದು ತಂದು ಇವನು ಪ್ರಿಟೆಂಡಿಂಗ್ ಏನೋ ಒಂದು ಕೋಟ್ ಅನ್ನ ಹಿಡ್ಕೊಂಡಿದ್ದಾನೆ ಅನ್ನೋ ತರ ಆಕ್ಟ್ ಮಾಡ್ಕಂತ ಇವನು ಎಂಪರರ್ಗೆ ಹೇಳ್ತಾನೆ ಏನಂತ, ಅಂಡ್ ಹಿಯರ್ ಯುವರ್ ಮ್ಯಾಜೆಸ್ಟಿ, ಮಹಾಪ್ರಭುಗಳೇ ಇಲ್ಲಿ ನೋಡಿ, ದಿಸ್ ಈಸ್ ಎ ಕೋಟ್, ದಿಸ್ ಇಸ್ ಕೂಡ ಕೋಟ್, ಇದು ಆಲ್ಸೋ ಒನ್ ಕೋಟ್. ಈ ಕೋಟ್ ಅನ್ನು ಏನ್ ಮಾಡ್ಬೇಕು, ವಿಚ್ ಯು ವಿಲ್ ವೇರ್ ಓವರ್ ದ ಸೂಟ್, ನೀವಲ್ಲಿ ಏನ್ ಸೂಟ್ ಆಗಿದೆಯಲ್ಲ, ವಿಚ್ ಇಸ್ ಆಲ್ರೆಡಿ ಗಿವನ್ ಫ್ರಮ್ ದ ವಿಚ್ ಇಸ್ ಆಲ್ರೆಡಿ ಶೋನ್ ಬೈ ದ ಫಸ್ಟ್ ವೀವರ್, ಯುವರ್ coat and the trousers on that suit, this is to wear on. ಅದ್ರ ಮೇಲೆ ಆ ಸೂಟ್ ಮೇಲೆ ಅಲ್ಲೇನ್ ಕೋಟು ಟ್ರೌಸರ್ಸ್ ಹಾಕೊಂಡಿದ್ರ ಫಸ್ಟ್ ವೀವರ್ ವಿಚ್ ವಾಸ್ ಶೋನ್, ಅದ್ರ ಮೇಲೆ ಹಾಕೋದಕ್ಕಿಟ್ಟು ವೇರ್ ಆನ್ ದಟ್ ಸೂಟ್, ದಿಸ್ ಈಸ್ ದ ಸ್ಪೆಷಲ್ ಕೋಟ್, ಈ ಸ್ಪೆಷಲ್ ಕೋಟ್ ಅನ್ನು ಅದ್ರ ಮೇಲೆ ಹಾಕಿ ಅಂತ ಅದನ್ನು ತೋರಿಸ್ತಾನೆ. ವೇರ್ ಇಸ್ ದ ಕೋಟ್, ನೋ ಕೋಟ್. The emperor again nods his head and the second weaver goes back to his place. ಮತ್ತೇನೇನ್ ಮಾಡ್ತಾನೆ ಎಂಪರರ್, ಒನ್ಸ್ ಅಗೇನ್ he nods, ಆಯ್ತು ಬಿಡು ಅಂತ. Second weaver goes back to his place. First weaver already ಏನಾಗಿದ್ದಾನೆ, went back to his place. Now second weaver also went back to his place. First weaver, may we request your majesty to come to the dressing room so that we may help you to wear the new clothes. ಈಗ ನೋಡ್ರಿ ಮತ್ತೆ ಅವ್ರು ಟ್ರಿಕ್ ಅನ್ನ ಹಂಗೆ ಮುಂದುವರಿಸ್ತಾರೆ. ಇಲ್ಲಿಗೆ ಬಿಟ್ಟು ಹಾಕೊಳ್ರಿ ಅಂತ ಹೋಗ್ಲಿಲ್ಲ ಅವರು, ನಾವಿನ್ನು ಪರ್ಫೆಕ್ಟ್ ಇದೀವಿ, ನಾವು ಗ್ಯಾರಂಟಿ ಇದೀವಿ, ನಾವು ಗುಡ್ ಪರ್ಸನ್ ಅಂತ ಪ್ರೂವ್ ಮಾಡ್ಬೇಕಲ್ಲ, ಅದಕ್ಕೆ ಏನ್ ಹೇಳ್ತಾರೆ, ಮೇ ವಿ ರಿಕ್ವೆಸ್ಟ್ ಯುವರ್ ಮ್ಯಾಜೆಸ್ಟಿ, ಮಹಾಪ್ರಭುಗಳೇ ನಮ್ದೊಂದು ವಿನಂತಿ ಮಾಡಿಕೊಳ್ಳೋಣವಾ, ಏನಂತ, ವಾಟ್ ಇಸ್ ದಟ್ ರಿಕ್ವೆಸ್ಟ್, ಟು come into the dressing room along with the emperor to help him to wear new clothes. ನಾವು ಒಳಗ್ ಬಂದ್ರೆ we will help you to wear new clothes. ಇವು ನ್ಯೂ ಕ್ಲೋತ್ಸ್ ಅಲ್ಲ, ಮ್ಯಾಜಿಕ್ ಕ್ಲೋತ್ಸ್. ಅದಕ್ಕಾಗಿ ಇವನ್ನ ವೇರ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ. ದಟ್ ಈಸ್ ವೈ ವಿ ಹೆಲ್ಪ್ ಯು, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ವೇರ್ ಮಾಡೋದಕ್ಕೆ. ಇಫ್ ವಿ ಆರ್ ಅಲೋಡ್ ಟು ಕಮ್ ಇನ್ ಟು ದ ಡ್ರೆಸ್ಸಿಂಗ್ ರೂಮ್, ಡ್ರೆಸ್ಸಿಂಗ್ ರೂಮಿಗೆ ನಾವು ಬರ್ಬೋದಾ, ಬಂದ್ರೆ ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ದ ಎಂಪರರ್ ಗೆಟ್ಸ್ ಅಪ್ ಫ್ರಮ್ ಹಿಸ್ ಚೇರ್ ಅಂಡ್ ಆಲ್ ದ courtiers also stand up. The emperor then goes into the dressing room. There is some noise made by the rustling of the clothes and the low voices of the two weavers are heard for some times. ಏನಾಗುತ್ತೆ ನೋಡ್ರಿ, ಇಲ್ಲಿ ಏನಾಗ್ತದೆ, ದ ಎಂಪರರ್ ಗೆಟ್ಸ್ ಅಪ್, ಆಯ್ತು ನಡೀರಿ, ಯಾಕಂದ್ರೆ ಅವನು ನೋಡಿಲ್ಲಲ್ಲ, ಅಲ್ಲಿ ಅವನು ನೋಡಿಲ್ಲ. ಹಿ ಡಿಡ್ ನಾಟ್ ಸಿ ದ ಟ್ರೌಸರ್ಸ್, ಹಿ ಡಿಡ್ ನಾಟ್ ಸಿ ದ ಕೋಟ್, ಹಿ ಡಿಡ್ ನಾಟ್ ಸಿ ದ ಸೂಟ್ ಅಟ್ ಆಲ್, ಹಿ ಡಿಡ್ ನಾಟ್ ಸಿ ದ ಒನ್ ಮೋರ್ ಕೋಟ್ ವಿಚ್ ವಿಲ್ ಬಿ ವೇರ್ ಆನ್ ದಟ್ ಸೂಟ್, ಯಾವುದು ಗೊತ್ತಿಲ್ಲ. ಅದಕ್ಕಾಗಿ ಅಪ್ಪ ಹೆಂಗೋ ಇವ್ರು ಬರ್ತೀವಿ ಅಂತಂದ್ರಲ್ಲ ಡ್ರೆಸ್ಸಿಂಗ್ ರೂಮ್, ಬಹಳ ಒಳ್ಳೇದಾತಂತಂದು ಹೇಳಿ ಹಿ ಗೆಟ್ಸ್ ಅಪ್. ಯಾವಾಗ ಎಂಪರರ್ ಗೆಟ್ಸ್ ಅಪ್, ಆಲ್ ದ ಕೋರ್ಟಿಯರ್ಸ್ ವಿಲ್ ಆಲ್ಸೋ ಗೆಟ್ ಅಪ್ ಅಲ್ವಾ. ರಾಜನೇ ಎದ್ಮೇಲೆ, ಎಂಪರರ್ ಎದ್ಮೇಲೆ ಇವ್ರು ಯಾಕೆ ಕೂತ್ಕೊಳ್ತಾರೆ, ಎಸ್ ದೇ ಆಲ್ಸೋ ಸ್ಟ್ಯಾಂಡ್ ಅಪ್, ಸ್ಟುಡ್ ಅಪ್, ಎದ್ದು ಬಿಟ್ರು. ದ ಎಂಪರರ್ ಗೋಸ್ ಇನ್ ಟು ದ ಡ್ರೆಸ್ಸಿಂಗ್ ರೂಮ್. ಈಗ ಎಲ್ಲಿಗೆ ಹೋಗ್ಬೇಕು ಮತ್ತೆ, ಎಂಪರರ್ ಗೋಸ್ ಇನ್ ಟು ದ ಡ್ರೆಸ್ಸಿಂಗ್ ರೂಮ್, ಡ್ರೆಸ್ಸಿಂಗ್ ರೂಮ್ ಹೋದ. ಒಳಗೊಳಗೆ ಅಳುಕು ಇದೆ, ಖುಷಿನೂ ಇದೆ, ಏನಪ್ಪಾ ಇದು ಅಂತ. ದೇರ್ ಈಸ್ ಸಮ್ ನಾಯ್ಸ್ ಮೇಡ್ ಬೈ ದ ರಸ್ಲಿಂಗ್ ಆಫ್ ದ ಕ್ಲೋತ್ಸ್. ಅಲ್ಲಿ ಏನಾಗ್ತದೆ, ಅಲ್ಲಿ ಒಳಗೆ ಹೋದ್ಮೇಲೆ ಇಲ್ಲಿ ಹೊರಗಿರೋರಿಗೆ ಒಂದು ರಸ್ಲಿಂಗ್, ಈ ಡ್ರೆಸ್ಗಳು ಹಿಂಗೆ ಬಟ್ಟೆಗಳು ಹಿಂಗೆ ಅಲ್ಲಾಡಿಸ್ಬೇಕಾದ್ರೆ ಹಿಂಗೆ ಹಾಕೋಬೇಕಾದ್ರೆ ಎಲ್ಲ ಒಂಥರ ಸೌಂಡ್ ಆಗುತ್ತಲ್ಲ, ಆ ರಸ್ಲಿಂಗ್ ಸೌಂಡ್ ಅನ್ನ ಹೊರಗೆ ಕೇಳಿಸ್ತಾ ಇದೆ. ಅಂದ್ರೆ ಇಲ್ಲಿ ಏನೋ ಬಟ್ಟೆಗಳನ್ನ ಹಾಕೊಳ್ತಾ ಇದ್ದಾರೆ ಅನ್ನೋ ತರ. ಅಲಾಂಗ್ ವಿತ್ ದಟ್ ರಸ್ಲಿಂಗ್ ದೇ ಆರ್ ಹಿಯರಿಂಗ್ ದ ಲೋ ವಾಯ್ಸಸ್ ಆಫ್ ದ ಟು ವೀವರ್ಸ್. ಇಬ್ರು ವೀವರ್ಸ್ ಏನೋ ಸೈಲೆಂಟ್ ಆಗಿ ಏನೇನೋ ಮಾತಾಡ್ತಾ ಇದ್ದಾರೆ, ಅದು ಇವ್ರಿಗೆ ಸ್ವಲ್ಪ ಸ್ವಲ್ಪ ಅಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಇದು ದ ಸಿಚುಯೇಷನ್ ವಿಚ್ ಈಸ್ ಗೋಯಿಂಗ್ ಇನ್ಸೈಡ್ ದ ಡ್ರೆಸ್ಸಿಂಗ್ ರೂಮ್. ಮತ್ತೇನಾಗುತ್ತೆ, chief advisor going towards the dressing room and speaking from outside in a loud voice, your majesty, the people are waiting outside to see you in your new clothes. It would please them very much if you show yourself on the balcony before the procession sets out. ಹೇಳ್ತಾನೆ. ಮತ್ತೆ ಚೀಫ್ ಅಡ್ವೈಸರ್ ಬರ್ತಾನೆ ಟುವರ್ಡ್ಸ್ ದ ಡ್ರೆಸ್ಸಿಂಗ್ ರೂಮ್. ಅವನು ಡ್ರೆಸ್ಸಿಂಗ್ ರೂಮ್ಗೆ ಒಳಗೆ ಹೋಗೋದಕ್ಕೆ ಅವನಿಗೆ ಅವಕಾಶ ಇಲ್ಲ, ದೇರ್ ಇಸ್ ನೋ ಚಾನ್ಸ್. ಬಟ್ ವೀವರ್ಸ್ ಹೋಗಿದ್ದಾರೆ ನೋಡ್ರಿ, ಅಂತ ಕಾಲ್ಡರ್ ಇರ್ಬೇಕಲ್ಲ. ವೀವರ್ಸ್ ಎಂಟರ್ಡ್, ಬಟ್ ದ ಸೀನಿಯರ್ ಆಫೀಸರ್ ಆಫ್ ದ
Empire is not allowed to enter into the dressing room. Standing outside the dressing room, he says loudly to ದ ಎಂಪರರ್. ಎಂಪರರ್ಗೆ ಹೊರಗೆ ನಿಂತ್ಕೊಂಡು ಡ್ರೆಸ್ಸಿಂಗ್ ರೂಮ್ ಹೊರಗೆ ನಿಂತ್ಕೊಂಡು ಜೋರಾಗಿ ಹೇಳ್ತಾನೆ, ಯಾಕಂದ್ರೆ ಒಳಗಿದಾರಲ್ಲ, ಡೋರ್ ಇಸ್ ಕ್ಲೋಸ್ಡ್, ಶಟ್ ಅಪ್. ಅದಕ್ಕೆ ಹೇಳ್ತಾನೆ ಏನಂತ, ಯುವರ್ ಮ್ಯಾಜೆಸ್ಟಿ ದ ಪೀಪಲ್ ಆರ್ ವೇಟಿಂಗ್ ಔಟ್ಸೈಡ್. ಪೀಪಲ್ ಎಲ್ಲ ಬಹಳ ಜನ ಪೀಪಲ್ ಬಂದ್ಬಿಟ್ಟಿದ್ದಾರೆ, ಪ್ರೊಸೆಷನ್ ಎಲ್ಲ, ದೇರ್ ಇಸ್ ಅ ಕ್ರೌಡ್, ದೇರ್ ಇಸ್ ಅ ಗ್ಯಾದರ್. ಆ ಗ್ಯಾದರಿಂಗ್, ಆ ಪೀಪಲ್ ಅಲ್ಲಿ ಸಿಟಿಜನ್ ಎಲ್ಲ ವೇಟ್ ಮಾಡ್ತಿದ್ದಾರೆ ಟು ಸಿ ಯು ಇನ್ ಯುವರ್ ನ್ಯೂ ಕ್ಲೋತ್ಸ್. ಅವ್ರೇನ್ ಮಾಡ್ತಾ ಇದ್ದೀನಿ, ನ್ಯೂ ಕ್ಲೋತ್ಸ್ ಅಲ್ಲಿ ಎಲ್ಲ ತಗೋ ಸ್ಪ್ರೆಡ್ ಆಗಿ ಹೋಗ್ಬಿಟ್ಟದ, ಇದು ಸ್ಪೆಷಲ್ ಕ್ವಾಲಿಟಿ ಅಂತೆ, ಮ್ಯಾಜಿಕ್ ಕ್ಲೋತ್ ಅಂತೆ ಅಂತ. ಅದಕ್ಕೆ ಪೀಪಲ್ ಎಲ್ಲ ಕ್ರೌಡ್ ಬೈ ಕ್ರೌಡ್ ಗ್ಯಾದರ್ ಆಗಿ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ, ದೇ ವಾಂಟ್ ಟು ಸಿ. ಅದನ್ನ ಅವ್ರಿಗೆ ಎಂಪರರ್ಗೆ ಹಿ ಎಕ್ಸ್ಪ್ಲೈನ್ಸ್, there are so many people, so many citizens are arrived here and they want to see your new clothes. It would please them very much. It would please them very much. ನೀವು ಅವ್ರು ಬಂದು ತೋರಿಸ್ಬಿಟ್ರೆ, ನ್ಯೂ ಡ್ರೆಸ್ ನೋಡ್ಬಿಟ್ರೆ, ಇಟ್ ವುಡ್ ಪ್ಲೀಸ್ ದೆಮ್, ಬಹಳ ಅವ್ರಿಗೆ ಸಂತೋಷ ಆಗುತ್ತೆ, ಆನಂದ ತರುತ್ತೆ. ಇಫ್ ಯು ಶೋ ಯುವರ್ ಸೆಲ್ಫ್ ಆನ್ ದ ಬಾಲ್ಕನಿ, ನೀವು ಬಾಲ್ಕನಿ ಮೇಲೆ ವಿತ್ ನ್ಯೂ ಕ್ಲೋತ್ಸ್ ಬಂದ್ರೆ, ಅದು ಯಾವಾಗ, ಬಿಫೋರ್ ದ ಪ್ರೊಸೆಷನ್ ಸೆಟ್ಸ್ ಔಟ್, ಪ್ರೊಸೆಷನ್ ಹೋಗೋದಕ್ಕಿಂತ ಮುಂಚೆ, ಪ್ಲೀಸ್ ಕಮ್ ಆನ್ ದ ಬಾಲ್ಕನಿ ವಿತ್ ಯುವರ್ ನ್ಯೂ ಡ್ರೆಸ್. ದ ಸಿಟಿಜನ್ ಅಂಡ್ ದ ಪೀಪಲ್ ವಿಲ್ ಸಿ. ಅವಾಗ ನೋಡಿದ ಮೇಲೆ ಏನಾಗ್ತದೆ, ದಟ್ ನ್ಯೂ ಕ್ಲೋತ್ ವುಡ್ ಬಿ ಪ್ಲೀಸ್ ದೆಮ್ ವೆರಿ ಮಚ್. ಆ ನ್ಯೂ ಡ್ರೆಸ್ ಅವ್ರಿಗೆ ಬಹಳ ಸಂತೋಷವನ್ನ ಕೊಡುತ್ತೆ. ಬಿಫೋರ್ ಸೆಟ್ಟಿಂಗ್ ಔಟ್ ದ ಪ್ರೊಸೆಷನ್ ಪ್ಲೀಸ್ ಕಮ್ ಆನ್ ದ ಬಾಲ್ಕನಿ, ಬಾಲ್ಕನಿ ಮೇಲೆ ದಯಮಾಡಿ ಬಂದ್ಬಿಡ್ರಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಎಲ್ಲರ ಪರವಾಗಿ. ಚೀಫ್ ಅಡ್ವೈಸರ್ ಎಂಪರರ್ ಸ್ಪೀಕಿಂಗ್ ಫ್ರಮ್ ದ ಡ್ರೆಸ್ಸಿಂಗ್ ರೂಮ್, certainly my good chief advisor, I have just put on the wonderful clothes these tailors have made for me. I will come soon as I am ready. ಹೇಳ್ತಾನೆ ಅವನು ಏನಂತ, ಎಂಪರರ್ ಹೇಳ್ತಾನೆ ಫ್ರಮ್ ದ ಡ್ರೆಸ್ಸಿಂಗ್ ರೂಮ್ ನಂಗ್ಲಿಂದಾನೆ ಹೇಳ್ತಾನೆ, ಸರ್ಟನ್ಲಿ ರಿಯಲಿ ನಿಜವಾಗೂ ನಾನು ಬರ್ತೀನಿ ಬಿಡು, ಮೈ ಚೀಫ್ ಅಡ್ವೈಸರ್. ಈಗ ಅವನು ಗುಡ್ ಚೀಫ್ ಅಡ್ವೈಸರ್ ಆಗಿ ಹೋಗ್ಬಿಟ್ಟ. ಮೊದ್ಲೇನಾಗಿದ್ದ, ಏನಿದ್ದ, ಗೋ ಅವೇ ಫ್ರಮ್ ದ ಪ್ಯಾಲೇಸ್ ಹೇಳಿದ್ನಲ್ಲ ಅಲ್ಲಿಗೆ, ಏನು, ಓ ಕಮ್ ಓನ್ಲಿ ವೆನ್ ಯು ವಿಲ್ ಗೆಟ್ ಗುಡ್ ಟೈಲರ್ಸ್ ಅಂತ. ಈಗ ಏನಾಗಿದೆ, ನಾವು ಗುಡ್ ಟೈಲರ್ಸ್ ಇವ್ರೆ ಅಂತ ಪ್ರೂವ್ ಆದ್ಮೇಲೆ ಏನಾಗ್ತದೆ, ಇವಾಗ ಅವನಿಗೆ ಗುಡ್ ಚೀಫ್ ಅಡ್ವೈಸರ್ ಅಂತ ಅಡ್ರೆಸ್ ಮಾಡ್ತಾನೆ. ಹೇಳ್ತಾನೆ, ಐ ಹ್ಯಾವ್ ಜಸ್ಟ್ ಪುಟ್ ಆನ್ ದ ವಂಡರ್ಫುಲ್ ಕ್ಲೋತ್ಸ್. ಹೇಳ್ತಾನೆ, ನಾನು ಈಗ ತಾನೆ ಜಸ್ಟ್ ಪುಟ್ ಆನ್ ದ ವಂಡರ್ಫುಲ್, ದಿ ನ್ಯೂ ಕ್ಲೋತ್ಸ್ ವಿಚ್ ಆರ್ ಮೇಡ್ ಬೈ 2 ವೀವರ್ಸ್ ಅಂಡ್ ದ ಟೈಲರ್ಸ್. ಈ ಟೈಲರ್, ಮ್ಯಾಜಿಕ್ ಟೈಲರ್ಸ್, ವೀವರ್ಸ್ ಏನ್ ರೆಡಿ ಮಾಡಿದರೆ, ಜಸ್ಟ್ ಐ ಹ್ಯಾವ್ ಪುಟ್ ದೆಮ್ ಆನ್, ನಾನು ಅವನ್ನ ಈಗ ಹಾಕೊಂಡಿದ್ದೀನಿ. ಅದಕ್ಕೆ ಐ ವಿಲ್ ಕಮ್ ಆಸ್ ಸೂನ್ ಆಸ್ ಐ ಆಮ್ ರೆಡಿ, ನಾನೀಗ ಅವನ್ನ ರೆಡಿ ಆಗ್ತಿದ್ದಂಗೆನೆ, ಆಸ್ ಸೂನ್ ಆಸ್ ಐ ಆಮ್ ರೆಡಿ, ನನ್ ಚೂರ್ ಇದೆ ಅದನ್ನ ನಾನು ಡ್ರೆಸ್ ಅಪ್ ಮಾಡ್ಕೊಳ್ಳೋದಕ್ಕೆ, ಅದನ್ನ ಆಗುತ್ತಿದ್ದ ಹಾಗೇನೆ, ಡ್ರೆಸ್ ಮಾಡ್ಕೊಳ್ತಾ ಇದ್ದ ಹಾಗೇನೆ, ಆಸ್ ಸೂನ್ ಆಸ್ ಐ ಆಮ್ ರೆಡಿ, ಎಷ್ಟು ಬೇಗ ನಾನು ರೆಡಿ ಆಗ್ತೀನಿ ಅಷ್ಟು ಬೇಗನು ನಾನು ಹೊರಗೆ ಬಂದು ತೋರಿಸ್ಬಿಡ್ತೀನಿ, ಎಲ್ಲರಿಗೂ ತೋರಿಸ್ಬೇಕು, ನನಗೂ ಅದೇ ಇಷ್ಟ ಅಂತ. ದ ಎಂಪರರ್ ಇಸ್ ಸೀನ್ ಕಮಿಂಗ್ ಔಟ್ ಆಫ್ ದ ಡ್ರೆಸ್ಸಿಂಗ್ ರೂಮ್ ಆಲ್ಮೋಸ್ಟ್ ನೆಕೆಡ್ ಅಂಡ್ ವಾಕಿಂಗ್ ಥ್ರೂ ದ ಹಾಲ್ ಟುವರ್ಡ್ಸ್ ದ ಬಾಲ್ಕನಿ. ಎಂಪರರ್ ಬಂದೇ ಬಿಟ್ಟ ವಿತ್ ನ್ಯೂ ಕ್ಲೋತ್ಸ್. he felt that he had new clothes. ಅವನು ನಾನು ನ್ಯೂ ಕ್ಲೋತ್ಸ್ ಹಾಕೊಂಡಿದ್ದೇನೆ ಅಂತಾನೆ ಬಾರಿ ಖುಷಿಯಾಗಿದ್ದಾನೆ ಅವನು. ಅದಕ್ಕೆ he came out of the ಡ್ರೆಸ್ಸಿಂಗ್ ರೂಮ್ ಇಂದ ಹೊರಗೆ ಬಂದ್ಬಿಟ್ಟ. ಎಲ್ಲಿಗೆ, ಟುವರ್ಡ್ಸ್ ದ ಬಾಲ್ಕನಿ. ಯಾಕಂತಂದ್ರೆ ಇಟ್ ಈಸ್ ದ ರಿಕ್ವೆಸ್ಟ್ ಫ್ರಮ್ ದ ಪೀಪಲ್ ಅಂಡ್ ದ ಚೀಫ್ ಅಡ್ವೈಸರ್ ಅಲ್ಲ, ಟು ಶೋ ವಿತ್ ನ್ಯೂ ಕ್ಲೋತ್ಸ್ ಕಮಿಂಗ್ ಆನ್ ದ ಬಾಲ್ಕನಿಗೆ ಬಂದು ಎಲ್ಲರಿಗೂ ತೋರಿಸ್ಬೇಕು ಬಿಫೋರ್ ಸೆಟ್ಟಿಂಗ್ ಔಟ್ ಆಫ್ ದ ಪ್ರೊಸೆಷನ್. ಅದಕ್ಕೆ ಇವನು ಬಂದ್ಬಿಟ್ಟ, ರಾಜನು ಬಂದ್ಬಿಟ್ಟ, ಎಂಪರರು ಬಂದ್ಬಿಟ್ಟ ತೋರ್ಸೋದಕ್ಕೆ. ಹೇಳ್ದ ಅವನು, ಆದ್ರೆ ಹಿ ಈಸ್ ಆಲ್ಮೋಸ್ಟ್ ನೆಕೆಡ್. ನೋಡ್ತಾರೆ, ಹಿ ಈಸ್ ಆಲ್ಮೋಸ್ಟ್ ಎಲ್ಲ ಬಹಳಷ್ಟು ಮಟ್ಟಿಗೆ ನೆಕೆಡ್ ಆಗಿ ಹೋಗ್ಬಿಟ್ಟಿದ್ದಾನೆ. ಏನೇನು ಇಲ್ಲ ಅವನ ಮೈಯಾಗ, ಬೇರ್ ಬಾಡಿ, ಓಪನ್ ಬಾಡಿ, ಬೇರ್ ಬಾಡಿ, ಯಾತ್ಯಾರ್ದು ಬಟ್ಟೆಲಿ ಕ್ಲೋತ್ಲೆಸ್ ಏನಿಲ್ಲ ಅಂತ ಬಾಡಿ ಇದೆ. ಆಲ್ಮೋಸ್ಟ್ ನೆಕೆಡ್, ಬೆತ್ತಲೆಯಾಗಿ ಬಂದ್ಬಿಟ್ಟಿದ್ದಾನೆ. ಅವನಿಗೇನೋ ಚೀಟ್ ಮಾಡಿಬಿಟ್ಟಿದ್ರೆ, ಅವನಿಗಿನ್ನೂ ಗೊತ್ತಾಗಿಲ್ಲ ನಾನು ಚೀಟ್ ಆಗಿದ್ದೀನಿ ಅಂತ.
chief advisor, going towards the dressing room, and the courtiers show great surprise to see the emperor having little clothes on his body. But no one says nothing because they have been told that only wise men will be able to see the emperor's new clothes, and the fools and the people who are unfit for their post will not see them. The courtiers show great surprise to see the emperor's having little clothes on his body. There is no cloth or clothes at all on the emperor's body. They are greatly surprised. Surprised greatly. ಬಹಳ ಆಶ್ಚರ್ಯ ಹೋಗ್ಬಿಡ್ತು. ವಂಡರ್ಡ್, ಭಾರಿ ವಂಡರ್ಡ್. ಏನಪ್ಪಾ ಇದು, ದೇರ್ ಆರ್ ನೋ ಕ್ಲೋತ್ಸ್ ಅಟ್ ಆಲ್ ಅಂತ. ಆದ್ರೆ ಬಟ್ ಇಟ್ ಈಸ್ ನಾಟ್ ಶೋನ್. ಆದ್ರೆ ಅದನ್ನ ತೋರಿಸ್ಕೊಳ್ಳಿಲ್ಲ ಅವ್ರು. ಯಾಕೆಂತಂದ್ರೆ ಬಟ್ ನೋ ಒನ್ ಸೇಸ್ ನಥಿಂಗ್. ನೋ ಒನ್ ಸೇಸ್ ನಥಿಂಗ್. ಯಾರು ಏನು ಹೇಳಿಲ್ಲ. ನೆಕೆಡ್ ಅಲ್ಲಿ ಸುಮ್ಮನೆ ಎಂಪರರನ್ನ ನೋಡ್ತಿದ್ದಾರೆ. ಡಿಡ್ ನಾಟ್ ಸೇ ಎನಿಥಿಂಗ್. ಯಾಕೆ? ಬಿಕಾಸ್ ದೇ ಹ್ಯಾವ್ ಬೀನ್ ಟೋಲ್ಡ್. ದೇ ಹ್ಯಾವ್ ಬೀನ್ ಆಲ್ರೆಡಿ ಟೋಲ್ಡ್. ಎಲ್ಲರಿಗೂ ಹೇಳಿಬಿಟ್ಟಿದ್ದಾರೆ. ದೇ ಹ್ಯಾವ್ ಬೀನ್ ಟೋಲ್ಡ್. ಎಲ್ಲರಿಗೂ ಇದು ಗೊತ್ತಾಗೋಗ್ಬಿಟ್ಟಿದೆ. ಏನಂತ? ಓನ್ಲಿ ವೈಸ್ ಮೆನ್ ವಿಲ್ ಬಿ ಏಬಲ್ ಟು ಸಿ ದ ಎಂಪರರ್ಸ್ ನ್ಯೂ ಕ್ಲೋತ್ಸ್. ಎಂಪರರ್ಸ್ ನ್ಯೂ ಕ್ಲೋತ್ಸ್ ಯಾರಿಗೆ ಕಾಣುತ್ತೆ? ಓನ್ಲಿ ಟು ದ ವೈಸ್ ಮೆನ್. ಇಫ್ ಫೂಲ್ಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಿ ಅಂತ. ಆಮೇಲೆ and the fools and the people who are unfit for their jobs, ಈಗ unfit persons ಗೆ, fools ಗೆ, it is not visible, it is not identified, it will not be identified, it will not be recognized. For fools are unfit persons for their post. ಅವ್ರ post ಗೆ ಯಾರು ನಾಲಾಯಕ್ಕಿದ್ದಾರೆ ಅವ್ರಿಗೆ ಕಾಣಲ್ಲ, ಯಾರು ದಡ್ಡರಿದ್ದಾರೆ ಅವ್ರಿಗೆ ಕಾಣಲ್ಲ ಅಂತ ಮುಂಚೆ ಹೇಳಿಬಿಟ್ಟಿದಾರಲ್ಲ. ಅದಕ್ಕಾಗಿ ತಪ್ಪು ಸುಮ್ಮನೆ ಇದ್ದಾರೆ ಎಲ್ಲವೂ. ಅಪ್ಪ ನಾನು ಕೂಡ ದಡ್ಡನ ಅಂತ ಒಬ್ಬೊಬ್ಬನೇ ಅಂದ್ಕೊಳ್ತಿದಾರೆ ಅವ್ರ ಮನಸ್ಸಿನಾಗೆ. ನಾನು ಕೂಡ ಕೆಲಸಕ್ಕೆ ಬರ್ದವನಾ, ಯಾರಿಗೆ ಹೇಳ್ಬಾರ್ದಪ್ಪ ಅಂತ ಅವ್ರವ್ರ ಮನಸ್ಸಲ್ಲೇ ಅವ್ರವ್ರು ಅಂದ್ಕೊಳ್ತಿದ್ದಾರೆ. Loud cheers are heard from the crowd standing on the road outside. When the emperor reaches the balcony, cheers stop all of a sudden and there is pin drop silence. Loud cheers are heard from the crowd standing on the road outside. Loud cheers. cheer ಅಂದ್ರೆ ಹ್ಯಾಪಿ ಸೌಂಡ್. ಖುಷಿಯಿಂದ ಕೂಗೋದು. ಎಲ್ಲ ಖುಷಿಯಾಗಿ ಕೂಗ್ಬಿಟ್ರು ಓ ಅಂತ. ಯಾಕೆ ಕೂಗಿದ್ರು ಅವ್ರಿಗೆ ಗೊತ್ತು. ಎಂಪರರ್ ನೆಕೆಡ್ ಅಂತ ಕೂಗಿದ್ರು, ಇಲ್ಲ ನ್ಯೂ ಕ್ಲೋತ್ ಅನ್ನ ನೋಡಿದ್ವಿ ಅಂತ ಕೂಗಿದ್ರು. ಸುಳ್ಳೆ ನಾವು ನೋಡಿದ್ವಿ ಅಂತ. ಯಾಕಂದ್ರೆ ಸುಳ್ಳಿಗೆ ಬಹಳ ಶಕ್ತಿ ಇರ್ತದೆ. ಸುಳ್ಳನ್ನ ಹೇಳೋದಕ್ಕೆ ಎಲ್ಲ ಬಹಳಷ್ಟು ಜನ ಖುಷಿ. ಯಾಕಂದ್ರೆ ಅವ್ರಷ್ಟಕ್ಕೆ ಅವ್ರ ಜಂಬ ಕೊಚ್ಕೋಬೇಕಲ್ಲ, ನಾನು ವೈಸ್ ಮ್ಯಾನ್ ಅಂತ, ನಾನು ವೈಸ್ ಲೇಡಿ ಅಂತ. ಅದಕ್ಕಾಗಿ ದೇ ಚೇರ್ಡ್ ಅಪ್, ಬಹಳ ಖುಷಿಯಿಂದ ಕೂಗ್ಬಿಟ್ರು. ಎಲ್ಲಿ? ಆನ್ ದ ರೋಡ್ ಔಟ್ ಸೈಡ್, ಆ ಪ್ಯಾಲೇಸ್ ಮುಂದೆ, ಬಾಲ್ಕನಿ ಮುಂದೆ ಜೋರಾಗಿ ಚೇರ್ಸ್ ಬಂದ್ಬಿಟ್ರು. ವೆನ್ ದ ಎಂಪರರ್ ರೀಚಸ್ ದ ಬಾಲ್ಕನಿ, ಬಾಲ್ಕನಿಗೆ ಬರ್ತಿದ್ದ ಹಾಗೇನೆ when the emperor entered into the balcony, loud cheers are heard from the crowd outside the road ಇಂದ, crowd ಇಂದ, ಅಲ್ಲಿ ಗ್ಯಾದರ್ ಏನೈತೆ ಅದರಗಳಿಂದ cheers are heard. Within a moment cheers stop all of a sudden. ಎಂಪರರ್ ಬಂದ ಅಂತಂದೇಳಿ ಕೂಗ್ಬಿಟ್ರು ಜೋರಾಗಿ ಸಂತೋಷದಿಂದ. ಬಟ್ ಆಲ್ ಆಫ್ ಎ ಸಡನ್ ಇದ್ದಕ್ಕಿದ್ದಂಗೆ ಏನಾಗ್ಬಿಡ್ತು? ದ ಚಿಯರ್ ಈಸ್ ಸ್ಟಾಪ್ಡ್. ಇದ್ದಕ್ಕಿದ್ದಂಗೆ ಆಲ್ ಆಫ್ ಎ ಸಡನ್ ಇಟ್ ಈಸ್ ಸ್ಟಾಪ್ಡ್ ಅಂಡ್ ದೇರ್ ಈಸ್ ಪಿನ್ ಡ್ರಾಪ್ ಸೈಲೆನ್ಸ್. ಅಲ್ಲಿ ನೋಡ್ತಾರೆ ಚಿಯರ್ಸ್ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ. ಏನಿದೆ ಅಲ್ಲಿ? ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ಪಿನ್ ಡ್ರಾಪ್ ಸೈಲೆನ್ಸ್ ಅಂದ್ರೆ ಪಿನ್ ಡ್ರಾಪ್ ಸೈಲೆನ್ಸ್, ಏನೇನು ಇಲ್ಲ ಅಲ್ಲಿ. ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ಯಾಕೆ? ಅವರಷ್ಟಕ್ಕೆ ಅವರೇ ದೇ ಆರ್ ಕ್ಲಾರಿಫೈಯಿಂಗ್. There is no cloth, there is no clothes. Am I a fool? Am I unfit for my post? Am I wise or am I a fool? They are clarifying themselves. ಏನಾಗ್ತದೆ ಮುಂದಕ್ಕೆ? Then the voice of a little child is heard, crying out with laughter. Look, daddy, the emperor has no clothes on at all. Has the king become very poor? Doesn't he have
money to buy clothes. ಹೇಳ್ತಾರೆ. ಆದ್ರೆ ಎಲ್ಲರೂ ದೊಡ್ಡವರೇನೋ ಸುಮ್ಮನೆ ಇದ್ಬಿಡ್ತಾರೆ. ಯಾಕಂತಂದ್ರೆ ಅವ್ರಿಗೆ ನಿಜ ಹೇಳೋದಕ್ಕೆ ಅಳುಕಿರುತ್ತೆ ದೊಡ್ಡವರಿಗೆ. ಬಟ್ ಫಾರ್ ದ ಬೇಬೀಸ್, ಬಟ್ ಫಾರ್ ದ ಕಿಡ್ಸ್, ಬಟ್ ಫಾರ್ ದ ಸ್ಮಾಲ್ ಬಾಯ್ಸ್, ನೋ, ದೇ ಡೋಂಟ್ ನೋ ದ ಚೀಟಿಂಗ್ ಅಲ್ಲ. ಅವ್ರಿಗೆ ಗೊತ್ತೇ ಇಲ್ಲ, ಅವ್ರಿಗೆ ಮಿಸ್ಲೀಡ್ ಮಾಡೋದು ಇನ್ನೂ ಗೊತ್ತಾಗಿರಲ್ಲ. ನಮ್ಮಂತ ದೊಡ್ಡವರಿಗಾದ್ರೆ ಯಾವಾಗ್ಲೂ ನಮ್ಮ ತಪ್ಪುಗಳನ್ನ ನಾವು ತೋರಿಸಲ್ಲ. ವಿ ವಿಲ್ ರ್ಯಾಪ್ ಇಟ್ ಅಲ್ಲ, ರ್ಯಾಪ್ ಮಾಡಿಬಿಡ್ತೀವಿ, ಅದನ್ನ ಅಲ್ಲೇ ಹೈಡ್ ಮಾಡಿಬಿಡ್ತೀವಿ. ಬಟ್ ದ ಬಾಯ್, ಎಲ್ಲರೂ ಸೈಲೆಂಟ್ ಇದ್ದಾರೆ, ಪಿನ್ ಡ್ರಾಪ್ ಸೈಲೆಂಟ್ ಇಸ್ ದೇರ್ ಅಂಡ್ ದ ಒನ್ ಲಿಟಲ್ ಚೈಲ್ಡ್ ಈಸ್ ಹರ್ಡ್. ಒಬ್ಬ ಲಿಟಲ್ ಚೈಲ್ಡ್ ಮಾತ್ರ ಜೋರಾಗಿ ಕೂಗ್ಬಿಡ್ತಾನೆ. ಕ್ರೈಡ್, ಹಿ ಕ್ರೈಡ್. ಏನಂತ? ಡ್ಯಾಡಿ ಲುಕ್ ಅಟ್ ದ ಎಂಪರರ್. ಎಂಪರರ್ ಹ್ಯಾಸ್ ನೋ ಕ್ಲಾತ್ಸ್ ಆನ್ ಅಟ್ ಆಲ್ ಆನ್ ಹಿಸ್ ಬಾಡಿ. ಎಂಪರರ್ಗೆ ನೋಡು ಡ್ಯಾಡಿ, ವಿತೌಟ್ ಬಾಡಿ ಹಿ ಹ್ಯಾಸ್ ಎಂಟರ್ಡ್ ಆನ್ ಬಾಲ್ಕನಿ. ಬಾಲ್ಕನಿಗೆ ಎಂಪರರ್ ಏನ್ ಬಂದಿದ್ದಾರೆ? ವಿತೌಟ್ ಕ್ಲೋತ್ಸ್ ಬಂದ್ಬಿಟ್ಟಿದ್ದಾರೆ. ಹ್ಯಾಸ್ ದ ಕಿಂಗ್ ಬಿಕಮ್ ವೆರಿ ಪೂರ್. ಕಿಂಗ್ ಮತ್ತೆ ಪೂರ್ ಆಗಿ ಹೋಗ್ಬಿಟ್ಟಿದಾನ, ಬಡವಾಗಿ ಹೋಗ್ಬಿಟ್ಟಿದಾನ. ಡಸಂಟ್ ಹಿ ಹ್ಯಾವ್ ಮನಿ ಟು ಬೈ ಕ್ಲೋತ್ಸ್? ಡಸಂಟ್ ಹಿ ಹ್ಯಾಸ್ ಮನಿ? ಡಸಂಟ್ ಹಿ ಹ್ಯಾಸ್ ಮನಿ? ಮನಿ ಇಲ್ವಾ? ಮನಿ ಇಲ್ವಾ ಅವನಿಗೆ ನ್ಯೂ ಕ್ಲೋತ್ಸ್ ಅನ್ನ ಬೈ ಮಾಡೋದಕ್ಕೆ, ಪರ್ಚೇಸ್ ಮಾಡೋದಕ್ಕೆ? ಹಿ ಬಿಕೇಮ್ ಪೂರ್ ಅಂತಂದೇಳಿ ಹಿ ಕ್ರೈಡ್ ಔಟ್. ಯಾವಾಗ ಅವನು ಕ್ರೈಡ್ ಔಟ್ ಮಾಡಿದ್ಮೇಲೆ ಎಲ್ಲರಿಗೂ ಅಂಡರ್ಸ್ಟುಡ್ ದಟ್ there is no cloth or there is no clothes on the king's body ಅಂತ. Thanks a lot for watching. Please subscribe to the channel Teacher on the Palm, like it and share it. Once again, it is request to subscribe the channel, make use of the video. All of you, all the best. Thank you one and all once again.